ಹಾಯ್ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆನೆ ಎದ್ದು ಪಂಕ ರೆಡಿಯಾಗಿ ಹೊಟ್ಟೆಗೆ ಸ್ವಲ್ಪ ಮೇವ್ ತಿಂದು ಇಲ್ಲಿ ನಮ್ಮ ಬಾಚಿಗೂ ನಮಸ್ಕಾರ ಹೊಡೆಯೋಣ ಅಂತ ಬಂದೆ. ಅಲ್ಲಿ ನಮ್ಮ ಬಾಸಿ ನಮಸ್ಕಾರ ಹೊಡೆದಿದ್ದು ಹೊರಟಿದ್ದೆ ಚಿನಾಳಿ ಕಡೆಗೆ. ನಾನು ಚಿನಾಳಿ ಯಾಕೆ ಹೋಗ್ತೀನಪ್ಪ ಅಂದ್ರೆ ನಾನು ಬೆಂಗಳೂರಿಗೆ ಹೋಗ್ತೀನಿ, ನೀವು ನನ್ನ ಬಿಡಕ್ ಬತ್ತವನೆ. ಆಮೇಲೆ ಇಲ್ಲಿ ಚಿನಾಳಿಗೆ ಬಂದು ನೋಡ್ತೀನಿ, ಒಂದು ಬಸ್ ಇಲ್ಲ ತಿಪ್ಪೂರಿಗೆ ಹೋಗಕ್ಕೆ. ನನ್ನ ಟೈಮ್ ಸರಿ ಇಲ್ವೋ, ನನ್ನ ಜೀವನನೇ ಸರಿ ಇಲ್ವೋ, ಅಥವಾ ನಾನು ಸರಿ ಇಲ್ವೋ, ನನಗೂ ಹಿಂಗೇನೋ ನಿಮಗೂ ಹಿಂಗೇನೋ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಬಸ್ ಬಂತು. ಆ ಬಸ್ ಹತ್ತು ಹೊರಟಿದ್ದೆ ತಿಪ್ಪೂರು ಕಡೆಗೆ. ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದು ನೋಡಿದ್ರೆ ಮೂಕ್ಲಾರೆ ಜನ, ಮೂಕ್ಲಾರೆ ಬಿಸಿಲು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಟ್ರೈನ್ ಬಂತು. ಟ್ರೈನ್ ಹೋಗ್ತು, ನಾನಂತೂ ಟ್ರೈನ್ ಹತ್ತಿಲ್ಲ. ಹೌದಾ? ವಿಚಾರ ಇಷ್ಟೇ, ಟ್ರೈನ್ ಹತ್ತಕ್ಕಂತೂ ಜಾಗ ಇರಲಿಲ್ಲ. ಅವರೇ ಡೋರಲ್ಲಿ ನಿಂಕಂತ ಹೇಳಾಡ್ತಿದ್ರು. ಆ ಟ್ರೈನ್ KSRTC ಬಸ್ ಆಗಿತ್ತು. ಅಲ್ಲಿಂದ ಬಸ್ ಸ್ಟ್ಯಾಂಡ್ ನಡ್ಕೊಂಬಂದ್ ನೋಡಿದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿಗಿನ್ನ ಜನ. ಇವತ್ತು ನಾನು ಬೆಂಗಳೂರು ಹೋಗಲ್ಲ ಅಂತ ಮಾತ್ರ ಫಿಕ್ಸ್ ಆಯ್ತು. ತಿರ್ಕೊಂಬತ್ ನಾಯಿ ತರ ಅಲ್ಲಿಂದ ರೈಲ್ವೆ ಸ್ಟೇಷನ್ ನಡ್ಕೊಂಡು ಹೋದೆ. ಟ್ರೈನ್ ಬರೋಕ್ಕಿನ್ನು 2.5 hours ಬೇಕಾಗಿತ್ತು. ಜನ ಏನಿರ್ಲಿಲ್ಲ, ಆರಾಮಾಗಿ ಹತ್ಬೋದಂತ ನಾನು ಅನ್ಕೊಂಡ್ರೆ ಟ್ರೈನ್ ಬರೋ ಅಷ್ಟೊತ್ತಿಗೆ ಇಷ್ಟೊಂದು ಜನ ತುಂಬ್ಕೊಂಡ್ರು. ಫೈನಲಿ ಬೆಂಗಳೂರು ರೀಚ್ ಆಗಿ ಮೆಟ್ರೋ ಹತ್ತೋಣ ಅಂತ ಮೆಟ್ರೋ ಸ್ಟೇಷನ್ಗೆ ಬಂದೆ. ನಾನು ಬರೋ 2 ಸೆಕೆಂಡಲ್ಲ ಮೆಟ್ರೋನೇ ಮಿಸ್ ಆಯ್ತು. ಯಾಕೋ ನನ್ನ ಜೀವನನೇ ಸರಿ ಇಲ್ಲ ಅಂತ ಅವಾಗ ಗೊತ್ತಾಯ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಮೆಟ್ರೋ ಬಂತು. ಫೈನಲಿ ಮೆಟ್ರೋ ಹತ್ತು ಮನೆ ಕಡೆ ಹೊರಟೆ. ಬೆಳಗ್ಗೆ ಬಸ್ ಮಿಸ್ಸು, ಟ್ರೈನ್ ಮಿಸ್ಸು, ಇಲ್ಲಿ ಬಂದ್ರೆ ಮೆಟ್ರೋ ಮಿಸ್ಸು. ನನ್ನ ಜೀವನ ಹೆಂಗ್ ಆಗ್ಬಿಟ್ಟದೆ ಗೋವಿಂದಪ್ಪ ಅಂದ್ರೆ. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಸಿ ಯು, ಬೈ ಬೈ.